ಸಮಯ ಸರಿಯಾಗಿ 7 ಗಂಟೆ 10 ನಿಮಿಷ ಆಗ್ತದೆ. ಸೊ ಇವತ್ತು ಏಪ್ರಿಲ್ 1ನೇ ತಾರೀಕು. ಸೊ ವರ್ಷದ 3 ತಿಂಗಳು ಕಳೆದೋಯ್ತು. ಅದು ಹೆಂಗೆ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ. ಇವತ್ತಿನ ರೂಟೀನ್ ಬಗ್ಗೆ ಮಾತಾಡೋದಾದರೆ, ಲೇಟಾಗಿದ್ದೆ. ನೈಟ್ ಎಷ್ಟೇ ಬೇಗ ಮಲ್ಗೋಣ ಅಂತಂದ್ರೆ ಆಗಲ್ಲ. ಆ್ಯಂಡ್ ಮಲಗಿದ್ರು ಕೂಡ ನಿದ್ದೆ ಬರಲ್ಲ. ಆ್ಯಂಡ್ ಮತ್ತು ಬೆಳಿಗ್ಗೆ ಎದ್ದೇಳೋಕ್ಕೆ ಆಗಲ್ಲ. ಸಮಯ ಈಗ 3 ಗಂಟೆ 30 ನಿಮಿಷ ಆಗ್ತಾಯಿದೆ. ಸೊ ನನ್ನ ಡ್ಯೂಟಿನೇ ಮುಗಿಸಿ ಈಗ ಕ್ಲಾಸಸ್ಗೆ ಹೋಗೋದಿದೆ. ಸೊ ವಿಡಿಯೋ ಎಡಿಟಿಂಗ್ ಕ್ಲಾಸಸ್ಗೆ. ಸೊ ಅದಾದ ನಂತರ ಮೇನ್ ಟಾರ್ಗೆಟ್ ಅಂದರೆ ಇವತ್ತು ಬೇಗ ಮಲಗಬೇಕು, ನಾಳೆ ಬೆಳಗ್ಗೆ ಏಳಬೇಕು. ಸೊ ಏನೇನಾಗುತ್ತೆ ನೋಡೋಣ. ಜೈ ಸೂಪರ್. ಅಂತೂ ನಮ್ಮ ವೀಡಿಯೋನ ಅಪ್ಲೋಡ್ ಮಾಡಿ ಆಯಿತು. ಸೊ ಇಷ್ಟೇ ಸ್ಟ್ರಗಲ್ ಮಾಡ್ತಿದ್ದೆ. ಇವತ್ತು 3ನೇ ದಿನ 5 ನಿಮಿಷದ ವಿಡಿಯೋಕ್ಕೆ 3 ದಿನದಲ್ಲೇ ಕೊನೆಗೂ ಮುಕ್ತಿ ಕೊಟ್ಟಾಯಿತು. ಸೊ ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಯಾರು ಇದ್ದರೆ ನೋಡಿ, ಇಂಟ್ರೆಸ್ಟ್ ಇದ್ದರೆ, ಓಕೆನಾ. ಸೊ ಈಗ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಬೇಕು. ಸೊ 8ರಿಂದ 9 ಆನ್ಲೈನ್ ಕ್ಲಾಸ್. ಸೊ 9ರಿಂದ 10 ಒಂದು ಸ್ವಲ್ಪ ಕೆಲಸ ಮಾಡಿ 10:15 ಮ್ಯಾಕ್ಸಿಮಮ್ 11 ಗಂಟೆ ಮಲಗಬೇಕು. ಸೊ ಬೆಳಿಗ್ಗೆ ಎದ್ದೇಳಬೇಕು. ಇದೇ ಟಾರ್ಗೆಟ್. ಓಕೆ, ಡನ್. 10:30 ಮಲಗಬೇಕು, 11:30 ಮಲಗಬೇಕು ಅಂದ್ಕೊಂಡೆ. 11:45 ಆಯಿತು. ಸೊ ಇನ್ನೊಂದು ಇಷ್ಟು ಕೆಲಸ ಇದೆ. ಇಷ್ಟು ಇಮೇಜ್ಗಳನ್ನ ತೆಗೆದು ಸೊ ವೀಡಿಯೋನ ಎಡಿಟ್ ಮಾಡಬೇಕು. ಸೊ ಯಾವಾಗ ಮಾಡೋದು ಸೊ ಗೊತ್ತಾಗ್ತಾಯಿಲ್ಲ. ಸೊ ಇಷ್ಟನೇ ಎಡಿಟಿಂಗ್ ಅಂದರೆ. ಬಟ್ ಪ್ರೊಫೆಷ್ನಲ್ಲ ಮತ್ತು ಫ್ಯಾಷನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಓಕೆ, ನಾಳೆ ಒಂದಿನ ಇದೆ. ನಾಳೆ ಮಧ್ಯಾಹ್ನ ಮೇ ಬಿ ಇದನ್ನು ಮಾರ್ನಿಂಗ್ ಅಥವಾ ಈವ್ನಿಂಗ್ ಯಾವ ಶಿಫ್ಟ್ ಅಂತ ಗೊತ್ತಾಗ್ತಾಯಿಲ್ಲ ಸರಿಯಾಗಿ. ಬಟ್ ನಾಳೆ ಇದೊಂದು ವೀಡಿಯೋನ ಮುಗಿಸಿದರೆ ಮತ್ತೆ ನಾನು 10 ಡೇಸ್ ಇರಲ್ಲ, ಊರಿಗೆ ಹೋಗ್ತಾಯಿದ್ದೀನಿ. ಸೊ ಊರಿಗೆ ಹೋದ್ಮೇಲೆ ಮತ್ತೆ ಒಂದು ರೀಸ್ಟಾರ್ಟ್ ಮಾಡಬೇಕೆಲ್ಲನೂ. ಸೊ ತುಂಬ ವಿಷಯಗಳು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಜೈ. ಈಗ ಮಲ್ಕೊತೀನಿ, ನಾಳೆ ಬೆಳಿಗ್ಗೆ ಸಿಗೋಣ. ಜೈ. ಸೊ ಇನ್ನೊಂದೇನಪ್ಪ ಅಂದರೆ, ನಿಮ್ಮಲ್ಲಿ ಯಾರಿಗಾದರೂ ಇದೇ ರೀತಿ ಟೈಮ್ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ.